ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಮಂಗಳೂರಿನೊಂದು ಸ್ಪೆಷಲ್ ಚಿಕನ್ ಸುಕ್ಕ ಮಾಡೋಣ ಅಂತಿದ್ದೀನಿ. ನನ್ನ ಹತ್ರ ಒಂದು 2 ಜನ ಕೇಳಿದರು ಸುಕ್ಕ ಹೇಗೆ ಮಾಡೋದು ಅಂತ. ಸೊ ಇವತ್ತು ನಾನು ರೆಸಿಪಿ ಮಾಡಿ ತೋರಿಸ್ತೀನಿ ಹೇಗೆ ಸುಕ್ಕ ಮಾಡೋದು ಅಂತ. ಮತ್ತು ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿಬಿಟ್ಟು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಚಿಕನಿಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕಾಯಿ ಮೆಣಸು ಒಂಚೂರು ತೊಗೊಂಡಿದ್ದೀನಿ, 2, ಯಾಕಂದ್ರೆ ನಮ್ಗೆ ಖಾರ ಅಷ್ಟು ಇಷ್ಟಪಡಲ್ಲ. ಮತ್ತು ಬೇವು ಸೊಪ್ಪು ಒಂಚೂರು ತೊಗೊಂಡಿದ್ದೀನಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಬನ್ನಿ ಈಗ ಮಸಾಲೆಗೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ. ನಾನು ಅರ್ಧ ಕೆಜಿ ಚಿಕನ್ ಸುಕ್ಕಕ್ಕೆ ಇಷ್ಟು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸು ತೊಗೊಳ್ಳಿ. ಮತ್ತು ನಾನು ಚೂರು ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಸ್ಪೂನಲ್ಲಿ ಒಂದು ಚೂರು ತೊಗೊಂಡಿದ್ದೀನಿ, ಚಿಟಿಕೆ. ಮತ್ತು ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ ಲವಂಗ ಒಂಚೂರು ತೊಗೊಂಡಿದ್ದೀನಿ. ಮತ್ತು ಪೆಪ್ಪರ್ ಇಷ್ಟು ತೊಗೊಂಡಿದ್ದೀನಿ, ಪೆಪ್ಪರ್ 1 ಸ್ಪೂನ್ ತೊಗೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು. ಇಷ್ಟನ್ನೆಲ್ಲ ನಾನು ಚೂರೆಲ್ಲ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯನ ಜಾಸ್ತಿ ಫ್ರೈ ಮಾಡಬೇಡಿ, ಯಾಕಂತೇಳಿದರೆ ಮೆಂತ್ಯ ಡೀಪ್ ಫ್ರೈ ಮಾಡಿದರೆ ಕೈ ಬಂದುಬಿಡುತ್ತೆ ಚಿಕನ್ ಸುಕ್ಕ. ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ನಾನು ಮಸಾಲೆ ಮಾಡಿದ ಫ್ರೈನ ಇಷ್ಟನ್ನು ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಕೊತ್ತಂಬರಿ ಕಾಳಿರಲಿಲ್ಲ, ಕೊತ್ತಂಬರಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೊತ್ತಂಬರಿ ಇದು ಕಾಳು ಹಾಕ್ಕೊಳ್ಳಿ. ಜಾಸ್ತಿ ರುಬ್ಬೇಕಂತೇನಿಲ್ಲ, ಚೂರು ತರಿ ರುಬ್ಕೊಂಡ್ರೆ ಸಾಕು. ರುಬ್ಕೊಂಡಾದ್ಮೇಲೆ ಅದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, 1 ಗ್ರೈಂಡ್ ಮಾಡಿದರೆ ಸಾಕು, ಜಾಸ್ತಿ ಬೇಡ. 1 ಗ್ರೈಂಡ್ ಇಲ್ಲಾಂದರೆ 2 ಸಲ ಗ್ರೈಂಡ್ ಮಾಡಿ. ಮತ್ತು ಒಂದು ಬಣಲೆ ತಗೊಂಡು ಅರ್ಧ ಗಡಿ ಕಾಯಿ ತೊಗೊಂಡಿದ್ದೀನಿ, ಅದನ್ನು ಫುಲ್ ಡೀಪ್ ಫ್ರೈ ಮಾಡಿ. ಪಾತ್ರೆ ತೊಗೊಳ್ಳಿ. ಪಾತ್ರೆ ತೊಗೊಂಡು ನಾನೊಂದು ಸನ್ಫ್ಲವರ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಚೂರು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ಫ್ರೈ ಆದಮೇಲೆ ಅದಕ್ಕೊಂದು ಚೂರು ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ, ಯಾಕಂತೇಳಿದರೆ ಅದೊಂದು ತಿನ್ನುವಾಗ ಸುಕ್ಕ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಸಾಲೆ ಮಾಡಿಟ್ಟಂಥ ಮಸಾಲೆನ ಇಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಅದನ್ನ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಅದೇ ಪಾತ್ರೆಗೆ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಅರಿಶಿಣ, ಆಮೇಲೆ ಒಂಚೂರು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿ ಮುಚ್ಚಿಡ್ತಾಯಿದ್ದೀನಿ. ಒಂದು 20 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಅದಾದಮೇಲೆ ಒಂಚೂರು ನೀರು ಆ್ಯಡ್ ಮಾಡಬೇಡಿ, ಯಾಕಂದರೆ ಚಿಕನ್ ತುಂಬ ನೀರು ಬಿಡುತ್ತೆ. ನೋಡಿ, ಈ ಥರ ನೀರು ಬಿಟ್ಟಿದೆ ಇವಾಗ. ಮತ್ತೊಂಚೂರು 10 ನಿಮಿಷ ಮತ್ತೆ ಬೇಯಕ್ಕಿಡ್ತಿದ್ದೀನಿ. ನೋಡಿ, ಚಿಕನ್ ಬೆಂದಾದಮೇಲೆ ಅದಕ್ಕೆ ಮಾಡಿಟ್ಟಂಥ ಮಸಾಲೆನ ಆ್ಯಡ್ ಮಾಡಬೇಕು. ಮಸಾಲೆನ ಆ್ಯಡ್ ಮಾಡಿ ಒಂಚೂರು ಒಂದು 10 ನಿಮಿಷ ಡೀಪ್ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಕಾಯಿ ಆ್ಯಡ್ ಮಾಡಿ. ಕಾಯಿ ಆ್ಯಡ್ ಮಾಡೋ ವಿಡಿಯೋ ನಾನು ಮಾಡಲಿಲ್ಲ, ಅದು ಪಾಸ್ ಆಗಿಬಿಟ್ಟಿತ್ತು. ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಚಿಕನ್ ಸುಕ್ಕ ಹೇಗೆ ಬಂದಿದೆ ಅಂತ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹೇಳಿದರೆ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದನ್ನ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಫೈನಲಿ ಚಿಕನ್ ಸುಕ್ಕ ರೆಡಿಯಾಗಿದೆ. ಎಲ್ಲರೂ ನನ್ನ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.